ಜಿಎಸ್ಟಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಉದ್ಯಮಿಯಿಂದ ವಸೂಲಿಗೆ ಜಿಎಸ್ಟಿ ಅಧಿಕಾರಿಗಳು ಇಳಿದಿದ್ರು ಅನ್ನೋ ಆರೋಪದ ಮೇರೆಗೆ 1.5 ಕೋಟಿ ಹಣವನ್ನ ವಸೂಲಿ ಮಾಡಿದ ಆರೋಪದ ಅಡಿಯಲ್ಲಿ 4 ಅಧಿಕಾರಿಗಳನ್ನ ಈಗ ಬಂಧಿಸಲಾಗಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರಿಂದ 4 ಜಿಎಸ್ಟಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ಸೆಪ್ಟೆಂಬರ್ 30ನೇ ತಾರೀಕು ಉದ್ಯಮಿ ಕೇಶವ್ ಅನ್ನೋರಿಗೆ 1.5 ಕೋಟಿಯನ್ನ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ ಜಿಎಸ್ಟಿ ಅಧಿಕಾರಿಗಳು. ಇನ್ಫ್ಯಾಕ್ಟ್ 3 ಕೋಟಿಯಷ್ಟು ಹಣಕ್ಕೆ ಬರ್ತಾ ಅಧಿಕಾರಿಗಳು ಬೇಡಿಕೆಯನ್ನು ಇಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಫೈನಲಿ 1.5 ಕೋಟಿಯನ್ನ ಪಡೆದು ಅಧಿಕಾರಿಗಳು ಎಸ್ಕೇಪ್ ಆಗಿದ್ರು. ಉದ್ಯಮಿ ಕೊಟ್ಟಂತಹ ದೂರನ್ನ ಆಧರಿಸಿ 4 ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸರು. ಉದ್ಯಮಿಯಿಂದ ಜಿಎಸ್ಟಿ ಅಧಿಕಾರಿಗಳೇ ಸುಲಿಗೆಗೆ ಇಳಿದಿರುವಂತಹ ಆಘಾತಕಾರಿ ವಿಚಾರ ಇದು. ಜಿಎಸ್ಟಿ ಅಧಿಕಾರಿಗಳು ಸಾಮಾನ್ಯವಾಗಿ ಜಿಎಸ್ಟಿಗೆ ಸಂಬಂಧಪಟ್ಟಂತೆ ಮಾನಿಟರ್ ಮಾಡುವಂತಹ ಕೆಲಸವನ್ನ, ಬಿಲ್ ರಿಲೇಟೆಡ್ ಆಡಿಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅವರೇ ಅಕ್ರಮದ ಹಾದಿ ಹಿಡಿದಿದ್ದು ಆಘಾತಕಾರಿ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, 4 ಅಧಿಕಾರಿಗಳ ಹಿನ್ನೆಲೆ ಏನು ಮತ್ತು 4 ಅಧಿಕಾರಿಗಳ ವಿಚಾರವಾಗಿ ಪೊಲೀಸರು ತನಿಖೆಯಲ್ಲಿ ಕಂಡುಕೊಂಡಿರೋದೇನು? ಮಮತಾ, ಕಳೆದ 30ನೇ ತಾರೀಕು ಬೈಯಪ್ಪನಹಳ್ಳಿಯ ಕೇಶವನ್ನ ಉದ್ಯಮಿ ಮನೆ ಮೇಲೆ ಇವರು 4 GST ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ಅಂತೇಳಿ ಅವ್ರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ದಾಳಿ ಮಾಡಿದ ನಂತರದಲ್ಲಿ ಒಂದಷ್ಟು ಕಾಲ ಅವರನ್ನು ವಿಚಾರಣೆ ಮಾಡಿ ನಂತರದಲ್ಲಿ ಅವ್ರ ಮನೆಯಲ್ಲಿದ್ದ 4ರನ್ನು ಕೂಡ ಕಾರಲ್ಲಿ ಎತ್ತಿಸ್ಕೊಂಡು, ಅಂದರೆ ಕೇಶವ್ ಉದ್ಯಮಿ ಸೇರಿದಂತೆ 5ರನ್ನು ಕರ್ಕೊಂಡು ಆ ಕಾರಲ್ಲಿ ಕರ್ಕೊಂಡೋಗಿ ಅವ್ರನ್ನ ಅಜ್ಞಾತ ಸ್ಥಳದಲ್ಲಿ ಕೂಡ ಹಾಕ್ತಾರೆ. ನಂತರದಲ್ಲಿ ಇಡೀ ರಾತ್ರಿ ಅವರಿಗೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂಥದ್ದು. ವಿಚಾರಣೆ ಮಾಡಿದ ನಂತರದಲ್ಲಿ ಅವರಿಗೆ 3 ಕೋಟಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಉದ್ಯಮಿಗೆ 3 ಕೋಟಿ ಹಣ ಯಾವಾಗ ಬರೋದಿಲ್ಲ ಆ ನಂತರದಲ್ಲಿ 1.5 ಕೋಟಿ ಹಣ ಬೇರೊಬ್ಬರ ಕಡೆಯಿಂದ ಕಲೆಕ್ಟ್ ಮಾಡಿಸಿ 1.5 ಕೋಟಿ ಹಣ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ವಿಚಾರ ಗೊತ್ತಾಗಿತ್ತು. ನಂತರದಲ್ಲಿ ಕೇಶವ್ ಏನಿದ್ದು ಉದ್ಯಮಿ, ಅವರು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ರು. ದೂರನ್ನ ಪರಿಶೀಲನೆ ಮಾಡಿದಂಥ ಅಧಿಕಾರಿಗಳು ಅದನ್ನು CCB ಕೂಡ ವರ್ಗಾವಣೆ ಮಾಡಿದ್ರು. CCB ಅಧಿಕಾರಿಗಳು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವರು ಬೆಂಗಳೂರಿನ ಝೋನ್ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಮೇಲಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ. ಅಂದರೆ ದಾಳಿ ಮಾಡಿರುವಂಥದ್ದು ಅಥವಾ ಏನೆಲ್ಲ ಸಿಕ್ಕಿದೆ, ಯಾವ ವ್ಯಕ್ತಿ ಮೇಲೆ ರೈಡ್ ಮಾಡ್ತಾ ಇದ್ದೀವಿ ಅನ್ನೋ ಯಾವುದೇ ಮಾಹಿತಿನೂ ನೀಡದಂತೆ ಇವರೇ ಪರ್ಸ್ನಲ್ ಆಗಿ ಹೋಗಿ ದಾಳಿ ಮಾಡಿ 1.5 ಕೋಟಿ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು. ಇನ್ನೊಂದು ಈ ನಿಟ್ಟಿನಲ್ಲಿ ಈಗ 4 GST ಅಧಿಕಾರಿಗಳನ್ನು ಕೂಡ CCB ಪೊಲೀಸರು ಬಂಧನ ಮಾಡಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.